ಎಷ್ಟು ದಿನ ಅಂತ ಈ ರೀತಿ ಹೆದರ್ಕೋತೀರಾ? ಇನ್ನು ಎಷ್ಟು ದಿನ ಅಂತ ಈ ರೀತಿ ಆಳ್ತಾ ನಿಮ್ ಮಕ್ಕಳನ್ನ ಕಾಪಾಡ್ಕೋತೀರಾ? ಇನ್ನು ಎಷ್ಟು ದಿನ ಅಂತ ನಿಮ್ ಗಂಡಂದ್ರು ನನ್ನ ಗುರಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯ? ಸ್ಟೇಷನ್ ಬಂದು ಇವ್ರ ಬಗ್ಗೆ ಒಂದ್ಸಲ ವಿಚಾರಿಸಿ ನೋಡಿ. ಕಳ್ಳತನ, ಚೈನ್ ಸ್ನ್ಯಾಚಿಂಗು, ಪಿಕ್ ಪಾಕೆಟ್ ಅಂತ ಒಬ್ಬೊಬ್ರ ಮೇಲೆ 10 ಕೇಸ್ಗಳಿವೆ. ಕಂಡವ್ರ ತಲೆ ಹೊಡೆದು ಅನ್ಯಾಯವಾಗಿ ಸಂಪಾದನೆ ಮಾಡಿ ಇವ್ರ ಹೊಟ್ಟೆ ನಿಮ್ ಮಕ್ಳ ಹೊಟ್ಟೆ ತುಂಬಿಸ್ತಾ ಇದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ಮಾಡೋದಮ್ಮ, ಬರ್ತಾನ ನಮ್ಗೆ ಹಂಗ್ ಮಾಡ್ಸತ್ತೆ. ಬಡತನ ಅಂದ್ರೆ ಮೂಟೆ ಹೊರೋನ್ ಬಡವ ಅಲ್ವಾ? ಗಾರೆ ಕೆಲಸ ಮಾಡೋನ್ ಬಡವ ಅಲ್ವಾ? ಬಿಸಿಲು ಮಳೆ ಅಂತ ನೋಡ್ದೆ ರೋಡಲ್ಲಿ ಟಾರ್ ಹಾಕೋನ್ ಬಡವ ಅಲ್ವಾ? ಇಲ್ಲ ಆಟೋ ಓಡಿಸೋನ್ ಬಡವ ಅಲ್ವಾ? ಅವರೆಲ್ಲ ಅವ್ರವ್ರ ಮನಸ್ಸಾಕ್ಷಿನ ಗೆದ್ದಿರೋ ಸಾಹುಕಾರಗಳು. ನಿಮ್ಗಳ ಹಾಗೆ ಅವ್ರಿಗೆಲ್ಲ ಸುಳ್ಳು, ಕಪಟ, ವಂಚನೆ, ಕಳ್ಳತನ ಅನ್ನೋದು ಗೊತ್ತಿಲ್ಲ. ನೀವು ಮೈಗಳ್ರು, ಸೋಂಬೇರಿಗಳು. ಕಷ್ಟಪಡ್ತೇನೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಈ ರೀತಿ ಅಡ್ಡದಾರಿ ಹಿಡಿದಿದ್ದೀರಾ. ನಿಯತ್ತಾಗಿ ದುಡಿಯೋರ್ಗೆ 100 ದಾರಿಗಳಿವೆ. ಊದ್ಬತ್ತಿ ಹೊಸಿರಿ, ಹಪ್ಪಳ ಸಂಖ್ಯೆ ಮಾಡಿ ಮಾರಿ, ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗಿ ಕೂಲಿ ಕೆಲಸ ಮಾಡ್ರಯ್ಯ, ಆಟೋ ಓಡಿಸಿ, ಬೀದಿಗಳಲ್ಲಿ ತರಕಾರಿ ಮಾರಿ. ಕಷ್ಟಪಟ್ಟು 1 ರೂಪಾಯಿ ಸಂಪಾದನೆ ಮಾಡಿದ್ರು ಅದರಲ್ಲಿ ತೃಪ್ತಿ ಇರುತ್ತೆ. ನಿಮ್ಮ ಗಂಡಂದ್ರ ಭವಿಷ್ಯ ನಿಮ್ಮ ಕೈಲಿದೆ. ಅವರು ಮತ್ತೆ ತಪ್ಪು ಮಾಡಿದ್ರೆ ಅವರುಗಳ ಆಯಸ್ಸು ನನ್ನ ಕೈಲಿದೆ. ತಿಳ್ಕೊಳ್ಳಿ, ತಿದ್ದುಕೊಳ್ಳಿ. 100%. ಎಲ್ಲಿ ಭಯ ಇರುತ್ತೋ ಅಲ್ಲಿ ಖಂಡಿತ ತಪ್ಪು ನಡೆಯೋಲ್ಲ ಮೇಡಮ್. ಇವರೆಲ್ರಿಗೂ ನಿಮ್ಮನ್ನ ಕಂಡ್ರೆ ಈಗ ಭಯ ಇರೋದ್ರಿಂದ ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಮೇಡಮ್. ಬೋಲೋ ಭಾರತ್ ಮಾತಾ ಕೀ. ಚೀರ್ಸ್, ಚೀರ್ಸ್, ಚೀರ್ಸ್. ಮಾರ್ನಿಂಗ್ ಮೇಡಮ್. ಈ ಫೋಟೋ ನೋಡಿ, ಇವನ ಹೆಸರು ಡ್ಯಾನಿಯಲ್. ಇವನ ಮೇಲೆ 8 ಕ್ರಿಮಿನಲ್ ಕೇಸ್ ಇದೆ. ಹಿ ಇಸ್ ಇನ್ವಾಲ್ವ್ಡ್ ಇನ್ 3 ಮರ್ಡರ್ ಕೇಸಸ್, 2 VIP ಕಿಡ್ನಾಪ್ ಕೇಸ್. ಈ ಟೈಮ್ನಲ್ಲಿ ಅವನು ವಿಜಯನಗರ ಕ್ಲಬ್ ಅಲ್ಲಿ ಇರ್ತಾನೆ ಮೇಡಮ್. ಗುಡ್. ದಿಲೀಪ್, ನನ್ನ ಆಫೀಸ್ ರೂಮ್ ಅಲ್ಲಿರೋ ಫೈಲ್ ನಂಬರ್ 32 ತಗೊಂಡ್ ಬಾ. ಓಕೆ ಅಪ್ಪ, ಬರ್ತೀನಪ್ಪ. ಅಮ್ಮ, ಬರ್ತೀನಮ್ಮ. ಸರಿ ಅಮ್ಮ, ಹೋಗ್ಬಾ. ಮಿಸ್ ಕಿರಣ್ ಬೇಡಿ, ವಿ ಆರ್ ಫ್ರಮ್ ವಿಜಿಲೆನ್ಸ್. ನಿಮ್ಮ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಬೈ ದ ವೇ, ದಿಸ್ ಈಸ್ ದ ಸರ್ಚ್ ವಾರೆಂಟ್. ಪ್ಲೀಸ್ ಕೋಆಪರೇಟ್ and stay wherever you are. Please. Move. You sit there. ಮಿಸ್ ಕಿರಣ್ ಬೇಡಿ, ನಿಮ್ಮ ತಂದೆ ಒಬ್ಬ ಹೆಡ್ ಕಾನ್ಸ್ಟೇಬಲ್. ನೀವು ಜೀವನ ಪೂರ್ತಿ ದುಡಿದ್ರು ಇಷ್ಟೊಂದು ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲಕ್ಕಿಂತ ದೊಡ್ಡ ಅಪರಾಧ ಒಬ್ಬ ಪೊಲೀಸ್ ಆಫೀಸರ್ ಮನೆಯಲ್ಲಿ ಅಫೀಮು ಗಾಂಜಾ ಸಿಕ್ಕಿದೆ ಅಂದ್ರೆ ಶೇಮ್ ಆನ್ ಯುವರ್ ಪಾರ್ಟ್. So you are under arrest. ಇಡೀ ಮನೆ ಹುಡುಕಿದ್ರು ನಿಮಗಿಷ್ಟೇನಾ ಸಿಕ್ಕಿದ್ದು? ನೀವು ಹುಡುಕ್ಬೇಕಾದ ಜಾಗ ಇನ್ನೂ ಒಂದಿದೆ, ನಾನ್ ತೋರಿಸ್ತೀನಿ. ದಿಲೀಪ್, ಕೊಲ್ಲೋನ್ನ ಕಾಪಾಡೋಕೆ ಒಬ್ಬ ದೇವ್ರಿದ್ರೆ ಕಾಯೋನ್ನ ಕಾಪಾಡೋಕೆ 100 ದೇವ್ರಿರ್ತಾರೆ. ಕಾನೂನ್ನ ಕಾಪಾಡಬೇಕು ಅಂತ ಪಣ ತೊಟ್ಟಿರೋ ಈ ಕಿರಣ್ ಬೇಡಿನ ಮೋಸ ಮಾಡೋದು ಇಂಪಾಸಿಬಲ್. ನೌ ಯು ಆರ್ ಆಲ್ ಅಂಡರ್ ಅರೆಸ್ಟ್. ವೆಲ್ಕಮ್ ಕಿರಣ್ ಬೇಡಿ, ವೆಲ್ಕಮ್. ಎಲ್ಲಿ ನೋಡಿದ್ರು ನಿನ್ನ ಫೋಟೋನೆ, ಯಾವ ದಿಕ್ಕಕ್ಕೆ ತಿರುಗಿದ್ರು ನಿನ್ನ ಗುಣಗಾನನೆ. ಯಾವ ಟಿವಿಲಿ ನೋಡ್ಲಿ, ಯಾವುದೇ ಪೇಪರ್ ಅಲ್ಲಿ ನೋಡ್ಲಿ, ನಿಂದ ಹೆಡ್ಲೈನ್ಸ್. ದ ಗ್ರೇಟ್ ಕ್ರೈಮ್ ಫೈಟರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲೀಸ್ ಕಿರಣ್ ಬೇಡಿ. ನಿನ್ನ ಸಾಧನೆ ಮುಂದೆ ಎಂತವರೇ ಆಗ್ಲಿ ತಲೆ ತಗ್ಗಿಸ್ಲೇಬೇಕು. ನನ್ನ ಬಗ್ಗೆ ಇಷ್ಟು ದೊಡ್ಡದಾಗಿ ಮಾತಾಡೋನು
ಇಂಥ ಚಿತ್ರ ಕೆಲಸ ಮಾಡ್ತೀಯಾ? ನಮ್ಮನೆ ಕಳ್ಸಿದ್ಯಲ್ಲ ಜೋಕರ್ಗಳು, ಲಾಕಪ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ನಿನ್ನ ಹೆಸರು ಹೇಳಲ್ಲ, ಅವ್ರನ್ನ ಕಳ್ಸಿದ್ದು ನೀನು ಅಂತಾನು ಒಪ್ಕೊಳ್ಳೋದು ಇಲ್ಲ. ಸಾಕ್ಷಿ ಅಂತ ಒಂದು ಚಿಕ್ಕ ದಾರ ಸಿಕ್ಕಿದ್ರು ನಿಮ್ಮನ್ನೆಲ್ಲ ನೇಣಿಗೆರಿಸ್ಬಿಡ್ತೀನಿ. ಅಮ್ಮಯ್ಯ, ಫಸ್ಟ್ ಟೈಮ್ ಪಾರ್ವತಿ ಹೆಂಗ್ ನಮ್ಮ ಮನೆಗೆ ಬಂದಿದೀಯಾ? ಸಾವಿನ ಮಾತಾಡ್ತೀಯಾ? ಬಾ ಕುಂತ್ಕೊಳವ, ಮಾತಾಡವ. ನಮ್ಮನ್ನ ಎದುರಕ ಬೇಡವಾ? ಕೆಟ್ಟೋಯ್ತೀಯಾ ಹೆಣ್ಣು ಅಲ್ಲ ಗಂಡು ಅಲ್ಲ ಹಂಗಾಗೋಯ್ತೀಯಾ? ಬೇಡ ಕಣ. ನೀನು ವಿದ್ಯಾವಂತೆ, ಪ್ರತಿಭಾವಂತೆ. ಯಾಕೆ ನೀನ್ ಇಡೀ ಕೆರಿಯರ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕಳಿತಿದ್ಯಾ? ಅಪ್ಪ ಹಾಕಿದ ಆಲದ ಮರ ಅಂತ ಆ ಗವರ್ಮೆಂಟ್ ಕೊಡೋ ಜಿಜ್ಬಿ ಸಂಬಳದಲ್ಲೇ ಜೀವನ ಮಾಡ್ತಿದ್ಯಲ್ಲ. ನಮ್ ಜೊತೆ ಮಿಂಗಲ್ ಆಗು, ಎಷ್ಟು ಬೇಕಾದ್ರೂ ದೋಚ್ಕೋ, ಲೈಫ್ ಅಲ್ಲಿ ಸೆಟ್ಲ್ ಆಗು, ಎಂಜಾಯ್. ಲುಕ್, ಎಷ್ಟೋ ಪೊಲೀಸ್ ಆಫೀಸರ್ಸ್ ಎಲೆಕ್ಷನ್ ನಿಂತ್ಕೋತಾರೆ. ಜನಸೇವೆ ಮಾಡ್ತೀವಿ ಅನ್ನೋದು ನೆಪ ಮಾತ್ರ ಅಷ್ಟೇ. ಏನ್ ಮಾಡ್ತೀವಿ, ಎಷ್ಟು ಮಾಡ್ಕೋತೀವಿ ಅನ್ನೋದು ಮುಖ್ಯ. ನೀನು ಜೀವನ ಪೂರ್ತಿ ದುಡಿದ್ರು ನಿನ್ ಸಂಬಳ ತಿಂಗಳಿಗೊಂದು 35,000-40,000. ಆದ್ರೆ ಇವತ್ತು 20 ವರ್ಷದ ಪಡ್ಡೆ ಹುಡುಗ ಬೀಸಣಿಗೆ ಅಂತ ಕಂಪ್ಯೂಟರ್ ಮುಂದೆ ಕುತ್ಕೊಂಡು IT BT ಅಂತಾನೆ. ಅವನ್ ಸಂಬಳ ತಿಂಗಳಿಗೂ 1 ಲಕ್ಷ. ಅವನು ದೇವನಹಳ್ಳಿ ಏರ್ಪೋರ್ಟ್ ಹತ್ರ 1 ಎಕರೆ ಮನೆ ಕಟ್ಟಿಸ್ಬೇಕು ಅನ್ಕತಾನೆ. ಮನೆ ಒಳಗೆ ಸ್ವಿಮ್ಮಿಂಗ್ ಪೂಲ್, ಮನೆ ಒಳಗೆ ಕಾರು, ತೋಟ, ಮನೆ ಮೇಲೊಂದು ಎಲಿಪ್ಯಾಡು, ಅದ್ರ ಮೇಲಿಂದ ಸ್ವಿಮ್ಮಿಂಗ್ ಪೂಲ್ಗೆ ಡೈ ಹೊಡಿಬೇಕು ಅಂತ ಕನಸು ಕಾಣ್ತಾನೆ. ಮೇಡಮ್, ಗವರ್ಮೆಂಟ್ ನಿಮ್ ಡಿಪಾರ್ಟ್ಮೆಂಟ್ ನವರು ಕೊಡೋ ತಿಂಗಳ ಸಂಬಳ ಲೇಟ್ ಆಗಬಹುದು, ಆದ್ರೆ ನಾನ್ ಕೊಡೋ ಮಾಮೂಲ್ ಮಾತ್ರ ಆನ್ ಟೈಮ್. ನಿಮ್ಮ ಮಾತಿಗೆ ಮರುಳಾಗಿ ಕುಸಿಯೋದಕ್ಕೆ, ನಿಮ್ಮ ಏಟಿಗೆ ಹೆದರಿ ಸಲಾಂ ಹೊಡೆಯೋದಕ್ಕೆ, ನಿಮ್ಮ ಕಪಿ ಮುಷ್ಟಿಗೆ ಸಿಕ್ಕಾಕೊಂಡಿರೋ ಬೇರೆ ಆಫೀಸರ್ಸ್ ತರ ನಾನು ತಿಳ್ಕೋಬೇಡಿ. ಕಾನೂನಿಗೆ ಮಸಿ ಬಳಿತಿರೋ ನಿಮ್ಮ ಕೈಗಳನ್ನ ಕಚ್ಚೋ ಸೇಳು ನಾಯಿ ನಾನು. ನಿಮ್ಮಂತ ಹುಚ್ಚು ನಾಯಿಗಳನ್ನ ಬೇಟೆ ಆಡೋಕೆ ಅಂತಾನೆ ನಾನ್ ಹುಟ್ಟಿರೋ. ನಾವು ನಡೆದ್ರೆ ಅಸೆಂಬ್ಲಿ, ಮಾತಾಡಿದ್ರೆ ಪಾರ್ಲಿಮೆಂಟ್ ಅನ್ಕೊಂಡಿರೋ ನಿಮ್ಮ ಆಟಗಳನ್ನ ಮೂಟೆ ಕಟ್ಟಿ ಮೂಲೆಲಿಡಿ. ಇಲ್ಲ ನಿಮ್ಮ ಪವರ್ನ, ಕಾರ್ಬಾರ್ನ ಖಾಲಿ ಮಾಡಿ ಖಾಲಿ ಸೀಸೆ ಮಾರೋಕೆ ಕಲಾಸಿಪಾಳಿ ಕಳಿಸ್ಬೇಕಾಗತ್ತೆ. ತಿಂಗಳಿಗೆ 35,000 ರೂಪಾಯಿ ಸಂಬಳ, 2 ಜೊತೆ ಕಾಕಿ ಡ್ರೆಸ್, 1 ಜೊತೆ ಬ್ರೌನ್ ಶೂ. ಬೆಂಗಳೂರಲ್ಲಿ ಯಾವ್ದೋ ಮೂಲೆಯಲ್ಲಿರುವ ಒಂದು ಸ್ಟೇಷನ್ ಅಲ್ಲಿ 6 PCಗಳು, 4 SIಗಳನ್ನ ಮೇಂಟೈನ್ ಮಾಡ್ಕೊಂಡು ಬದುಕ್ತಾ ಇರೋ ನಿನ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ, ಇಡೀ ಕರ್ನಾಟಕದಲ್ಲಿ 224 MLAಗಳು, 29 MPಗಳಲ್ಲಿ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೀನಿ. ಇಡೀ ಗವರ್ಮೆಂಟ್ ನೇ ಮೇಂಟೈನ್ ಮಾಡ್ತಿದ್ದೀನಿ. ನನ್ನ ಬಗ್ಗೆ ನಿನ್ಗೇನ್ ಗೊತ್ತು? ಇನ್ನೂ ತಿಳ್ಕೊಬೇಕಾ ನೀನು? ಅದನ್ನ ಕೇಳೋಕ್ ನನಗೆ ಇಷ್ಟನೂ ಇಲ್ಲ, ಜನಕ್ಕೆ ಪುರ್ಸೊತ್ತು ಇಲ್ಲ. ಕಾನೂನು ನನ್ನೆರಡು ಕಣ್ಣುಗಳಿದ್ದ ಹಾಗೆ, ಅದ್ರ ಮೇಲೆ ಕಣ್ಣು ಹಾಕದವರ ಕಣ್ಣುಗಳನ್ನ ಕಿತ್ತು ಕುರುಡ್ರು ಕೊಡೋದೇ ನನ್ನ ಅಭ್ಯಾಸ. ಕಿರಣ್ ಬೇಡಿ, ನೀನಿನ್ನು ಬಚ್ಚ. ಯಾವುದೋ ಮೈದಾನದಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ನೀನು ನನ್ನ ಗ್ರಹಚಾರ ಜೊತೆ ಆಟ ಆಡ್ತಿದ್ಯಾ? ಮಿಸ್ಟರ್ ಬುಕ್, ನಾಲ್ಗೆಗೆ ಲಗಾಮಿರ್ಲಿ, ಇಲ್ಲ ಕತ್ರಿ ಪ್ರಯೋಗ ಮಾಡ್ಬೇಕಾಗುತ್ತೆ. ಎಷ್ಟ ಕೊಬ್ಬು ನಿನಗೆ? ನಮ್ ಜಾಗಕ್ಕೆ ಬಂದು ನಮ್ ತಂದೆಗೆ ಆವಾಜ್ ಹಾಕ್ತೀಯ? ಎಷ್ಟು ಧೈರ್ಯ ನನಗೆ? ನನ್ನ ತಲೆಗೆ ಗನ್ ಹಿಡಿತೀಯ? ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಈ ಕಿರಣ್ ಬೇಡಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ ಕೈಗಳಿಗೆ ಬೇಡಿ ಹಾಕ್ತಾನೆ. ಆಕಾಶದಿಂದ ಬೀಳೋ ನಕ್ಷತ್ರನ ಹೇಗ್ ತಡೆಯೋಕ್ಕಾಗೋದಿಲ್ವೋ, ಬಿಲ್ಲಿನಿಂದ ಹೊರಟ ಬಾಣನ ಹೇಗ್ ತಡೆಯೋಕ್ಕಾಗೋದಿಲ್ವೋ, ಹಾಗೆ ಈ ಕಿರಣ್ ಬೇಡಿ ಫೋರ್ಸ್ ನ ಯಾರು ತಡೆಯೋಕ್ಕಾಗೋದಿಲ್ಲ. ಯಾಕಾದ್ರೂ ಕಿರಣ್ ಬೇಡಿನ ಎದುರು ಹಾಕೊಂಡು ಅಂತ ಜೀವನದಲ್ಲಿ ಜಿಗುಪ್ಸೆ ಆದಾಗ ಶೂಟ್ ಮಾಡ್ಕೊಳಕ್ ಬೇಕಾಗತ್ತೆ. ಆಫೀಸರ್ಸ್, ಪೊಲೀಸ್ ರಿಲೀಫ್ ಫಂಡ್ ಇಂದ ನಿಮ್ಮ ಕಿರಣ್ ಬೇಡಿಗೆ ಒಂದು ಹೂವಿನ ಹಾರನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗಾಗಲೇ ನಮ್ಮ ಸಂಬಳದಲ್ಲಿ 4 ಹಾರ ತಂದು ರೆಡಿ ಇಟ್ಕೊಂಡಿದೀವಿ. ಜಸ್ಟ್ ವೇಟಿಂಗ್ ಫಾರ್ ಮೇಡಮ್ಸ್ ಆರ್ಡರ್.